ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಬೃಂದಾವನದಲ್ಲಿ ನಮಗೋಸ್ಕರ ಕುಂತಿರುವಂತಹ ರಾಯರಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳಾಗ್ದಂಗಿರಲಿ, ರಾಯರು ಯಾವಾಗಲೂ ಕೂಡ ನಗ್ನಗ್ತಾ ಇರಲಿ, ರಾಯರು ಯಾವಾಗಲೂ ಕೂಡ ಕ್ಷೇಮವಾಗಿರಲಿ ಅಂತ ನಾವು ಕೂಡ ಪ್ರೀತಿಯಿಂದ ರಾಯರನ್ನು ಒಂದು ಆರಾಧಿಸೋಣ, ರಾಯರನ್ನ ನೆನೆಸ್ಕೊಳ್ಳೋಣ, ರಾಯರು ಕೂಡ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಪ್ರೀತಿಯಿಂದ ಬಯಸೋಣ, ದೇವರ ಹತ್ರ ಕೇಳ್ಕೊಳ್ಳೋಣ. ಯಾಕಂತ ಅಂದರೆ ರಾಯರು ಗುರುಗಳು, ನಮ್ಮ ಪರವಾಗಿ ನಮಗೆ ಒಳ್ಳೆಯದಾಗಲಿ ಅಂತ ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ನಮಗೋಸ್ಕರ ಬೃಂದಾವನವನ್ನು ಪ್ರವೇಶ ಮಾಡಿ ಬೃಂದಾವನದಲ್ಲಿ ಈಗಲೂ ಕೂಡ ಇದ್ದಾರೆ, ಉಸಿರಾಡ್ತಿದ್ದಾರೆ ರಾಯರು ನಮಗೋಸ್ಕರ. ಕುಂತ ಜಾಗದಲ್ಲೇ ಕುತ್ಕೊಂಡು ಅವರು ಶ್ರೀಹರಿಯ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ನಮ್ಮೆಲ್ಲರ ಅಂದರೆ ನಾವೇನು ಪಾಪಕರ್ಮಗಳನ್ನ ಮಾಡಿರ್ತೀವಲ್ಲ ಅದೆಲ್ಲದಕ್ಕೂ ಕೂಡ ಕ್ಷಮೆ ಕೊಟ್ಟು ಪುಣ್ಯವನ್ನು ದಾರಿ ಎರೆಯೋಗೋಸ್ಕರ ರಾಯರು ಕೂತಿರುವಂಥದ್ದು. ಆಯಿತಾ? ರಾಯರು ಯಾವಾಗಲೂ ಕೂಡ ಚೆನ್ನಾಗಿರಲಿ, ರಾಯರ ಮೇಲೆ ನಮ್ಮ ಪ್ರೀತಿ ಭಕ್ತಿ ಯಾವಾಗಲೂ ಕೂಡ ಹಿಂಗೆ ಇರಲಿ. ಗುರು ರಾಘವೇಂದ್ರ ಸ್ವಾಮೀಜಿಗಳ ಒಂದು ಆಶೀರ್ವಾದ ಕರುಣಾದೃಷ್ಟಿ ನಮ್ಮೆಲ್ಲರ ಮೇಲೂ ಕೂಡ, ಅಂದರೆ ನಿಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಕೂಡ, ನಾವೆಲ್ಲರೂ ಒಂದೇ ಕುಟುಂಬ, ನಮ್ಮೆಲ್ಲರ ಮೇಲೆ ಸದಾಕಾಲ ಗುರು ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ಯುಗಾದಿ ಹಬ್ಬ ಅನ್ನುವಂಥದ್ದು ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ, ಕಹಿ ನೆನಪುಗಳೆಲ್ಲ ಕಳೆದೋಗ್ಲಿ, ಒಳ್ಳೆಯ ದಿನಗಳು ಈ ಕ್ಷಣದಿಂದನೇ ಶುರುವಾಗಲಿ ಅಂತ ನಾನು ಕೂಡ ಮನಸಾರೆ ಕೇಳ್ಕೊತೀನಿ. ಗುರು ರಾಯರ ಹತ್ರ ರಾಯರ ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತೆ. ನೋಡಿ, ಯುಗಾದಿ ಹಬ್ಬ ಅನ್ನುವಂಥದ್ದು ಕೇವಲ ನಮಗೆ ಪ್ರಕೃತಿಗೆ ಸಂಬಂಧಪಟ್ಟಂಥದ್ದಲ್ಲ ನನ್ನ ಪ್ರಕಾರ ಮಾತ್ರ. ಯಾಕಂತ ಅಂದರೆ ಪ್ರಕೃತಿ ನಮಗೆ ಎಲ್ಲ ರೀತಿಯ ಸೂಚನೆಗಳನ್ನ ಕೊಡುತ್ತೆ. ಇವಾಗ ಮಳೆ ಬರುತ್ತೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಮೋಡ ಆಗಿರುತ್ತೆ, ಮೋಡ ನೋಡಿದಾಗ ಮಳೆ ಬರುತ್ತೆ. ಅತಿಯಾದ ಬಿಸಿಲಿದ್ದಾಗ ನಮಗೆ ಅನಿಸುತ್ತೆ ಅತಿಯಾದ ಬಿಸಿಲಿದೆ, ಸೂರ್ಯನ ಶಾಖ ಜಾಸ್ತಿ ಆಗ್ತಾ ಇದೆ, ನಮಗೆ ಬೇಡ ನೆರಳಿಗೆ ಹೋಗೋಣ ಅಂದ್ಕೊಂತೀವಿ. ಪ್ರಕೃತಿ ಎಲ್ಲ ರೀತಿಯ ಸೂಚನೆಗಳನ್ನು ಕೂಡ ನಮಗೆ ಕೊಡುತ್ತೆ. ಅದೇ ರೀತಿ ಎಲ್ಲ ಗಿಡ ಮರಗಳು ಕೂಡ ಇಷ್ಟು ದಿನ ಒಣಗಿದಂಥದ್ದು ಇವಾಗ ಎಲ್ಲವೂ ಕೂಡ ಹೊಸದಾಗಿ ಚಿಗುರಿ ನೆರಳನ್ನು ಕೊಡುವಂಥದ್ದು, ಒಂದು ತಂಪು ಗಾಳಿನ ಕೊಡುವಂಥದ್ದು, ಹೊಸ ಜೀವನ ಬಂದಂಗೆ ಅವಕ್ಕೆ. ಅಂದರೆ ಇಷ್ಟು ದಿನ ಒಣಗೋಗ್ಬಿಟ್ಟಿರುತ್ತೆ ಬಿಸಿಲಿಗೆ ಒಣಗೋಗ್ತಿದ್ರು ಕೂಡ ಯಾವುದೇ ಗಿಡ ಮರಗಳು ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ವಂತೆ. ಅಂದರೆ ಸೂರ್ಯನ ಶಾಖದಿಂದನೇ ಸೂರ್ಯನ ಬಿಸಿಲಿನ ತಾಪ ಹೆಚ್ಚಾಗಿಯೇ ಗಿಡ ಮರಗಳು ಒಣಗೋಗುತ್ತೆ. ಆದರೂ ಕೂಡ ಅದು ಯಾವತ್ತೂ ಕೂಡ ತನ್ನಲ್ಲಿರುವಂಥ ಆತ್ಮವಿಶ್ವಾಸವನ್ನಾಗಲಿ ದೇವರ ಮೇಲೆ ಇರುವಂಥ ನಂಬಿಕೆನಾಗಲಿ ಯಾವತ್ತೂ ಕಳ್ಕೊಳ್ಳೋದಿಲ್ವಂತೆ. ಸೂರ್ಯನ ಬಿಸಿಲನ್ನೇ ಆಹಾರವಾಗಿ ಸ್ವೀಕರಿಸಿ ಮತ್ತೆ ಸೂರ್ಯನ ಎದುರಲ್ಲೇ ಚಿಗುರೊಡೆದು ಹೊಸ ಜೀವನವನ್ನು ಶುರು ಮಾಡುವಂಥದ್ದು ಗಿಡ ಮರಗಳು. ಆಯಿತಾ? ಇವಾಗ ನೀವು ನೋಡ್ತಾ ಇರ್ತೀರ, ಇಷ್ಟು ದಿನ ಬಿಸಿಲಿಂದ ಎಲ್ಲ ಒಣಗೋಗಿತ್ತು, ಈಗ ಮತ್ತೆ ಚಿಗುರ್ತಾ ಇದೆ. ಯಾಕಂತ ಅಂದರೆ ಅದಕ್ಕೆ ಗೊತ್ತು, ಇದೊಂದು ಪರೀಕ್ಷೆ. ದೇವ್ರು ಇಷ್ಟೊಂದು ಬಿಸಿಲು ಕೊಡ್ತಾ ಇದ್ದಾನಂತ ಅಂದರೆ ನನ್ನ ಕಷ್ಟಗಳೆಲ್ಲ ಕಳೆದೋಗ್ತಾ ಇದೆ, ಹೊಸ ಜೀವನ ಶುರು ಆಗುತ್ತೆ, ಮತ್ತೆ ನಾನು ಚಿಗುರ್ತೀನಿ, ಇದು ನನ್ನ ಅಂತ್ಯ ಅಲ್ಲ, ನನ್ನ ಹೊಸ ಆರಂಭ, ನನ್ನ ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನುವಂಥ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ಸೂರ್ಯನ ಬಿಸಿಲನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಬೆಳೆದು ನಿಲ್ಲುವಂಥ ಮರಗಳಿದೆ. ಎಲ್ಲ ಮರಗಳು ಕೂಡ ಅಷ್ಟೇ, ಎಲ್ಲ ಒಣಗೋಗ್ತಿದೆ ಅಂದ ತಕ್ಷಣ ದೇವರ ಮೇಲೆ ನಂಬಿಕೆನ ಕಳ್ಕೊಳ್ಳೋದಿಲ್ಲ. ಹಾಗೇನೆ ತುಂಬ ಜನಗಳು ಹೇಳ್ತಾ ಇರ್ತೀರ, ಕಮೆಂಟ್ಸಲ್ಲೂ ನೋಡಿದ್ದೀನಿ, ನಿಮ್ಮ ವಿಡಿಯೋ ನೋಡಿದ ಮೇಲೆ ನಾನು ಕೂಡ ರಾಯರನ್ನ ಪೂಜಿಸೋಕೆ ಶುರು ಮಾಡಿದೆ, ನನಗೂ ಕೂಡ ಒಳ್ಳೆಯದಾಯಿತು, ರಾಯರಿದ್ದಾರೆ ಅನ್ನುವಂಥದ್ದು ನಂಬಿಕೆ ನನಗೆ ಬಂದ್ಬಿಟ್ಟಿದೆ, ರಾಯರಿದ್ದಾರೆ. ಮೊದಲೆಲ್ಲ ಹೇಳ್ತಾ ಇದ್ದೆ, ಎಲ್ಲರೂ ರಾಯರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ತಕ್ಷಣ ನಾನು ಕೂಡ ಹೇಳ್ತಾ ಇದ್ದೆ. ಆದರೆ ಈಗ ಆ ಥರ ಅಲ್ಲ, ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ನನ್ನ ಮನಸ್ಸಲ್ಲಿ ಮೂಡ್ಬಿಟ್ಟಿದೆ. ಯಾಕಂದರೆ ನನ್ನ ಕಷ್ಟ ಸುಖಗಳಿಗೆ ರಾಯರು ನಿಂತಿದ್ದಾರೆ ಅಂತ ತುಂಬ ಜನಗಳು ಹೇಳ್ತಾ ಇದ್ದೀರಿ. ಇನ್ನು ಕೆಲವರಂತೂ ನನಗೆ ಮೊನ್ನೆ ಮಠದಲ್ಲೂ ಕೂಡ ಒಬ್ಬರು ಸಿಕ್ಕಿದ್ರಿ, ಅವರು ಕೂಡ ಹೇಳಿದ್ದೀರಾ, ಅವರು ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಖುಷಿಯಿಂದ ಹೇಳ್ಕೊಂಡ್ರು ಅಂತ ಅಂದರೆ, ರಾಯರು ನನಗೆ ಕೊಟ್ಟಿದ್ದಾರೆ, ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದೊಂದು ರಾಯರು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಏನೋ ಒಂದು ರೀತಿ ತೃಪ್ತಿ ನಮಗೆ. ಹಸ್ದವ್ರಿಗೆ ಒಂದು ಊಟ ಕೊಡಿಸುವಂಥದ್ದಾಗಿರ್ಬೋದು, ಏನೋ ಒಂದು ನಮ್ಮ ಕೈಲಾದಷ್ಟು ಅಳಿಲು ಸೇವೆನ ನಾವು ಮಾಡ್ತಾ ಇದ್ದೀವಿ, ಅಷ್ಟು ರಾಯರು ಕೊಟ್ಟಿದ್ದಾರೆ. ರಾಯರನ್ನ ನಂಬಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಕುಟುಂಬದವರು ಪೂರ್ತಿ ಕೂಡ ನಮ್ಮ ಜೀವ ಇರೋರಿಗೂ ಕೂಡ ರಾಯರ ಪಾದಕ್ಕೆ ಶರಣಾಗಿರ್ತೀವಿ. ರಾಯರು ಬಿಟ್ಟರೆ ಬೇರೆ ಗೊತ್ತಿಲ್ಲ ನಮಗೆ, ರಾಯರೇ ಎಲ್ಲ. ರಾಯರನ್ನ ನಂಬಿದ ಮೇಲೆ ಮುಕ್ಕೋಟಿ ದೇವರ ಆಶೀರ್ವಾದ ಆಗಿದೆ ಅಂತ ಪ್ರೀತಿಯಿಂದ ಮೊನ್ನೆ ಒಬ್ಬರು ಹೇಳ್ಕೊಂಡ್ರು, ನನ್ನ ಡೈರೆಕ್ಟಾಗಿ ಮೀಟ್ ಮಾಡಿದಾಗ ಅವ್ರು ಹೇಳ್ಕೊಂಡ್ರು. ನನಗೆ ತುಂಬಾ ಖುಷಿ ಆಯಿತು. ಅವರ ಕುಟುಂಬದ ಮೇಲೆ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ, ಅವರು ಯಾವಾಗಲೂ ಕೂಡ ನಗ್ನಗ್ತಾ ಇರಲಿ ಅಂತ ಕೇಳ್ಕೊಳ್ತಾ, ನಿಮಗೂ ಕೂಡ ಆಗತ್ತೆ. ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರಲ್ಲ, ಸ್ವಲ್ಪ ಜನಗಳು ಉಳಿದಿದ್ದೀರಾ, ನಮ್ಮ ಕಷ್ಟಗಳು ತುಂಬ ಇದೆ, ರಾಯರ ಅನುಗ್ರಹ ಮಾಡ್ತಾ ಇಲ್ಲ ಅಂತ. ಎಲ್ಲವೂ ರಾಯರ ಕೈಲಿದೆ, ಎಲ್ಲ ರಾಯರ ಕೈಲಿದೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ರಾಯರಿಗೆ ಮುಟ್ಟಿದೆ. ರಾಯರು ಯಾವ ಕ್ಷಣಕ್ಕೆ ನಿಮ್ಮ ಮನೆಗೆ ಬರಬೇಕು ಬಂದುಬಿಡ್ತಾರೆ ಅವರು. ಯಾರಿಂದ ಕೂಡ ತಡೆಯೋಕ್ಕಾಗಲ್ಲ ರಾಯರು ಬರಬೇಕಾದ್ರೆ. ಯಾವ ಕಷ್ಟಗಳು ಕೂಡ ನಿಲ್ಲೋಕ್ಕೆ ಸಾಧ್ಯ ಇಲ್ಲ ರಾಯರು ನಿಮ್ಮ ಮನೆಗೆ ಬಂದಾಗ.
ಒಂದು ಸ್ವಚ್ಛ ಮನಸ್ಸಿಂದ, ನಿಷ್ಕಲ್ಮಶ ಮನಸ್ಸಿಂದ ನನ್ನಪ್ಪ ಗುರು ರಾಘವೇಂದ್ರ ಸ್ವಾಮೀಜಿಗಳಂದರೆ ಬೇರೆಲ್ಲ ನನ್ನಪ್ಪ. ಗುರುಗಳು ನಮ್ಮ ಮನೆಗೆ ನಿಲ್ತಾರೆ, ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ಜೊತೆಗಿದ್ದವರೆಲ್ಲರೂ ಕೂಡ ನನ್ನ ಕಷ್ಟಗಳನ್ನ ನೋಡಿ ನಗ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ನನ್ನ ಜೊತೆಗೆ ಯಾರೂ ಇಲ್ಲ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ, ಎಷ್ಟೋ ಕಷ್ಟಗಳಿದೆ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಹೇಳ್ತಾ ಇದ್ದೀರಲ್ಲ, ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ತುಂಬ ಜನಗಳು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ನಮ್ಗೆ ಒಳ್ಳೇದಾಗ್ತಾ ಇದೆ, ನಿಮ್ಮ ವಿಡಿಯೋ ನೋಡಿ ಪೂಜೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ರಾಯರು ನಂಬಿದ ಮೇಲೆ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ರಾಯರಿಂದ ಆಗ್ತಿರುವಂಥದ್ದು. ನಮ್ಮ ವಿಡಿಯೋ ಅಂತ ನಾನು ಹೇಳ್ತಾ ಇಲ್ಲ, ರಾಯರಿಂದ ಆಗ್ತಿರುವಂಥದ್ದು. ಯಾಕಂತ ಅಂದರೆ ಒಂದು ಪುಟ್ಟು ಮಗು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ನನ್ನಪ್ಪ ರಾಯರು ನನಗೆ ಒಳ್ಳೇದು ಮಾಡ್ತಾರಂತ ಅವರ ಸೇವೆಗೆ ಮುಂದಾದಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ರಾಯರು ಕೊಟ್ಟೇ ಕೊಡ್ತಾರೆ. ಯಾಕೆ ರಾಯರನ್ನ ಸೇವೆ ಮಾಡಿದರೆ ನಮಗೆ ಖಂಡಿತ ಫಲಗಳು ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮುಕ್ಕೋಟಿ ದೇವರಿಗೂ ಕೂಡ ರಾಯರು ಅಂದರೆ ತುಂಬ ಇಷ್ಟ. ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಸೇವೆನ ಮಾಡುವಂಥವ್ರು ರಾಯರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಯರು ದೇವರಿಗೆ ಪೂಜೆನ ಮಾಡಬೇಕಾದ್ರೆ ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ, ಅಷ್ಟೇ ಮಡಿಯಿಂದ ಪೂಜೆನ ಮಾಡ್ತಾರೆ ರಾಯರು. ಅದೇ ದೇವರಿಗಿಷ್ಟ. ನನ್ನ ಮಗ ಇಷ್ಟೊಂದು ನನಗೆ ನನ್ನ ಪುಟ್ಟ ಮಗು ಅಂತ ಎಲ್ಲ ದೇವರು ಕೂಡ ರಾಯರನ್ನ ಪುಟ್ಟ ಮಗು ಥರ ನೋಡ್ತಾರೆ. ಇಷ್ಟು ನನಗೋಸ್ಕರ ಶ್ರದ್ಧೆ ಭಕ್ತಿಯಿಂದ ನೀರು ಸಹ ಕುಡಿದಂಗೆ ನನಗೆ ಪೂಜೆ ಸೇವೆನ ಸಲ್ಲಿಸ್ತಾ ಇದ್ದಾನಲ್ಲ, ಇವರ ಕೋರಿಕೆಗಳನ್ನೆಲ್ಲವೂ ಕೂಡ ನಾನು ನೆರವೇರಿಸ್ಬೇಕಂತ ಎಲ್ಲ ದೇವರ ಆಶೀರ್ವಾದ ರಾಯರ ಮೇಲಿದೆ. ಅಂತಹ ಕಲಿಯುಗದ ಕಾಮಧೇನು ಆದಂತಹ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಮೇಲೆ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ನಾವೇನು ಮಾಡಬೇಕಂದ್ರೆ ಭಕ್ತಿಯಿಂದ ರಾಯರು ಇದ್ದಾರೆ ಅಂತ ಸೇವೆ ಮಾಡ್ತಾ ಹೋಗುವಂಥದ್ದು. ನನ್ನ ಜೀವನದಲ್ಲೇ 5 ವರ್ಷ ಆಯಿತು ರಾಯರ ಸೇವೆ ಮಾಡ್ತಾ ಇದ್ದು, ನಾನು 1 ವರ್ಷ ಆಯಿತು. ಅದಕ್ಕೂ ಮುಂಚೆ ದೇವರ ಸೇವೆಯಲ್ಲಿ ನಾನು ಮುಂದೋದಾಗ ಖಂಡಿತ ರಾಯರ ಸೇವೆನ ಯಾವಾಗ ಮಾಡ್ತಾ ಹೋದ್ನೋ ನನಗೆ ದೇವರ ಅನುಗ್ರಹ ಕೂಡ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಕಷ್ಟ ಸುಖದಲ್ಲಿ ಜೊತೆಗೆ ನಿಂತಿದ್ದಾರೆ. ಮೊದಲು ಎಲ್ಲೋ ಒಂದು ಕಡೆ ಭಯ ಇತ್ತು, ಹೆಂಗಪ್ಪ ನಾನು ಜೀವನ ಮಾಡಲಿ, ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕಷ್ಟಗಳನ್ನ, ಇರೋದು ಒಬ್ಬನೇ ಇದ್ದೀನಿ, ಏನಂತ ಮಾಡಲಿ ಅಂತ ಹೇಳ್ಕೊಂಡಾಗ ಎಲ್ಲ ದೇವರು ಸೇರಿ ನನಗೆ ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನ ಕೊಟ್ಟರು. ಇವತ್ತು ತುಂಬ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ ರಾಯರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನನಗೆ. ಅದೇ ಒಂದು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ, ನಂಬಿಕೆಯಿಂದ, ಸತ್ಯವಾದ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಕಣ್ಣೀರನ್ನು ಕೂಡ ರಾಯರು ಒರೆಸ್ತಾರೆ. ಯಾರೆಲ್ಲ ಅನುಗ್ರಹ ಆಗ್ತಾ ಇಲ್ಲ ಅಂತಿದ್ದೀರಲ್ಲ, ಕೈ ಬಿಡೋದೇ ಇಲ್ಲ ರಾಯರು. ಯಾಕಂತ ಅಂದರೆ ಅವರು ಯಾವ ರೂಪದಲ್ಲಿ ಬೇಕಿದ್ರೂ ನಿಮ್ಮ ಮನೆಗೆ ಬರ್ಬೋದು. ಈ ವರ್ಷ ಯುಗಾದಿ ಬಂದಿದೆಯಲ್ಲ, ಈ ಕ್ಷಣಕ್ಕೆ ನಿಮ್ಮ ಬಾಳಲ್ಲಿರುವಂಥ ಎಲ್ಲ ಕಷ್ಟಗಳು ಕೂಡ ದಿನೇ ದೂರ ಆಗ್ತಾ ಹೋಗಲಿ, ಬೇಗ ದೂರ ಆಗಲಿ, ಬೇಗ ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಕೂಡ ಮನಸಾರೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯಾಯ ನಮಃ ಅಂತ ರಾಯರ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಇಷ್ಟೊಂದು ಹೇಳ್ತಿರುವಂಥ ಉದ್ದೇಶ ಏನಂತ ಅಂದರೆ, ಕೆಲವರಿಗೆ ಕಷ್ಟಗಳಿಂದ ಇಲ್ಲಿ ಜೀವನ ಸಾಗಿಸೋಕೆ ದಿನೇ ಬದುಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಿಮ್ಮ ಕಷ್ಟ ನನಗೆ ಖಂಡಿತ ಅರ್ಥ ಆಗುತ್ತೆ, ಯಾಕಂದರೆ ನಾನು ಕಷ್ಟದಲ್ಲಿ ಬಂದಂಥವನೇ, ಆಯಿತಾ. ಆದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನೇ ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ ಯಾವ ದೇವರು ಇಲ್ಲ, ಸುಮ್ಮನೆ ಇದು ಜನಗಳೆಲ್ಲ ಹೋಗ್ತಾರೆ, ಕೈ ಮುಗಿತಾರೆ, ಬರ್ತಾರೆ, ಯಾವ ದೇವರು ಸಹ ಇಲ್ಲ ನಾನು ಅಂದ್ಕೊಂಡಿದ್ದೆ. ಆದರೆ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಜೀವನದಲ್ಲಿ ಆದಂಥ ಅನುಭವ ರಾಯರು ನಾನು ಇದ್ದೀನಿ ಅಂತ ತೋರಿಸಿದ್ದಾರೆ ನನಗೆ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಯಾರೆಲ್ಲ ಅನುಗ್ರಹ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ಒಂದು ಸಲ ಕೈ ಹಿಡಿದ್ರು ಅಂತ ಅಂದರೆ ನಿಮ್ಮ ಜೀವನದಲ್ಲಿ, ಅಂದರೆ ನಮಗೆ ಗೊತ್ತಿರಲ್ಲ, ನಾನು ತುಂಬ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ, ನಮಗೆ ಗೊತ್ತಿರಲ್ಲ ಇಕ್ಕಟ್ಟಿಂದ ಹೆಂಗೆ ಈಚೆಗೆ ಬರಬೇಕು, ಕಷ್ಟಗಳಿಂದ ಹೆಂಗೆ ಈಚೆಗೆ ಬರಬೇಕು, ದಾರಿನೇ ಗೊತ್ತಿರಲ್ಲ. ನಮಗೆ ಗೊತ್ತಿಲ್ಲದೆ ಇರುವಂಥ ಶಕ್ತಿಗಳು ತುಂಬ ಇದೆ ಭೂಮಿ ಮೇಲೆ. ನಮಗೆ ಕಣ್ಣಿಗೆ ಕಾಣೋದು ಮಾತ್ರ ಶಕ್ತಿ ಅಲ್ಲ, ನಮಗೆ ಕಣ್ಣಿಗೆ ಕಾಣದಂಥ ಶಕ್ತಿಗಳು ಕೂಡ ತುಂಬ ಇದೆ. ಅದರಲ್ಲಿ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರು. ದೈವ ಅನುಗ್ರಹ ಸಂಪೂರ್ಣವಾಗಿ ರಾಯರಿಗಿದೆ. ಗುರುವಿನ ಪಾದವನ್ನು ನಾವು ಹಿಡಿದಿದ್ದೀವಿ ಅಂತ ಅಂದರೆ, ನೇರವಾಗಿ ನಾವು ದೇವರ ಪಾದವನ್ನು ಹಿಡಿದಾಗ ದೇವರು ನಮಗೆ ಖಂಡಿತ ಒಳ್ಳೇದು ಮಾಡ್ಬೋದು, ಸ್ವಲ್ಪ ತಡ ಆಗ್ಬೋದು. ಆದರೆ ಗುರುಗಳ ಅನುಗ್ರಹವನ್ನು ನಾವು ಪಡ್ಕೊಂಡಿವಿ ಅಂತ ಅಂದರೆ ಶಾಶ್ವತ. ಪ್ರತಿಯೊಬ್ಬರ ಕಷ್ಟನೂ ಕೂಡ ಗುರು ರಾಘವೇಂದ್ರ ಸ್ವಾಮೀಜಿಗಳು ಭೂಮಿ ಮೇಲಿದ್ದಾಗ ಎಲ್ಲರ ಮನೆಗೂ ಕೂಡ ಹೋಗಿ ಯಾರ ಕಷ್ಟಗಳು ಏನೇನಿದೆ ಅವರಿಗೆ ಅಷ್ಟೊಂದು ಶಕ್ತಿ ಇತ್ತಂತೆ. ಅವರ ದಿವ್ಯ ದೃಷ್ಟಿಯಿಂದನೇ ನೋಡ್ತಾ ಇದ್ರಂತೆ ರಾಯರು. ಪ್ರತಿಯೊಬ್ಬರ ಕಷ್ಟಗಳು ಕೂಡ, ಇವತ್ತು ಈ ಊರಲ್ಲಿ ಈ ಥರ ಕಷ್ಟ ಇದೆ, ಆ ಊರಿಗೆ ಪಯಣ ಬೆಳೆಸ್ತಾ ಇದ್ರಂತೆ, ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಬಗೆಹರಿಸ್ತಾ ಇದ್ರು. ಮಾತು ಬರದೇ ಇರೋರಿಗೆ ಮಾತನ್ನ ಕೊಟ್ಟಿದ್ದಾರೆ, ಓದೋಕೆ ಬರ್ದಿರೋರಿಗೆ ವಿದ್ಯಾದೇವಿಯ ಅನುಗ್ರಹ ಮಾಡಿಸಿದ್ದಾರೆ ರಾಯರು. ಅಂತಹ ಕರುಣಾಮಯಿಗಳು, ಅಂತಹ ಶಕ್ತಿ ಉಳ್ಳಂಥವರು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು. ರಾಯರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ರಾಯರ ಅನುಗ್ರಹ ಆಗಬೇಕಂತ ಅಂದರೆ ನಾವು ರಾಯರನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ರಾಯರ ಅನುಗ್ರಹ ಖಂಡಿತ ಮಾಡ್ತಾರೆ.
ರಾಯರು ಏನು ಜೀವನ ಮಾಡಿದರು, ಎಷ್ಟು ಕಷ್ಟಪಟ್ಟರು ಭೂಮಿ ಮೇಲೆ, ಏನೇನಿತ್ತು ರಾಯರು ಭೂಮಿ ಮೇಲೆ ಹೆಂಗೆ ಬಂದಿದ್ದು, ಯಾವ ದೇವರ ಅನುಗ್ರಹದಿಂದ, ಯಾವ ದೇವರ ವರಪ್ರಸಾದ ರಾಯರು, ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಹೇಳ್ತೀನಿ, ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮ ಮನಸ್ಸಲ್ಲೇ ಮನೆ ಮಾಡಿಬಿಡ್ತಾರೆ. ಎಲ್ಲರೂ ಹೆಂಗೆ ನನಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾರೋ ನೀವು ಕೂಡ ಹೇಳ್ತೀರಾ. ಸ್ವಲ್ಪ ಜನ ಉಳಿದಿದ್ರೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಸ್ವಲ್ಪ ಜನ ಇದ್ದೀರ ಅಷ್ಟೇ, ನಿಮಗೂ ಒಳ್ಳೇದಾಗುತ್ತೆ. ಆಗಲೇಬೇಕು. ಯಾಕಂದರೆ ನನ್ನ ಸ್ವಂತ ಅನುಭವದ ಮಾತು ಹೇಳ್ತೀನಿ, ರಾಯರನ್ನ ಕಣ್ಣಾರೆ ನೋಡಿಲ್ಲ ಅನ್ನೋದು ಬಿಟ್ಟರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಕೂಡ ರಾಯರು ಕಣ್ಮುಂದೆ ಬಂದು ಹೋಗ್ತಾರೆ, ಖಂಡಿತವಾಗ್ಲೂ ಕೂಡ ಬಂದು ಹೋಗ್ತಾರೆ. ನನಗೆ ಒಂದು ಆದಂಥ ಅನುಭವ ಹೇಳ್ತಾ ಇದ್ದೀನಿ. ನಾನು ಹಿಂದೆ ಒಂದು ರಾಯರ ಮಠದಲ್ಲಿ ನಾನು ದರ್ಶನವನ್ನು ಪಡ್ಕೋಬೇಕಾದ್ರೆ ಯಾರೊಬ್ಬರು ಬಂದಂಥದ್ದು, ಆಯಿತಾ, ರಾಯರ ಮಠದಲ್ಲೇ ಬಂದಂಥದ್ದು. ನನಗೆ ಅವಾಗ ಅರ್ಥ ಆಗಲಿಲ್ಲ, ನಿಜವಾಗ್ಲೂ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಅದು ರಾಯರೇ ಅಂತ ನಾನು ಅನ್ಕೊತೀನಿ. ಯಾಕಂತ ಅಂದರೆ ಅವತ್ತು ರಾಯರ ವರ್ಧಂತಿ ದಿನ ಅನ್ಕೊತೀನಿ. ಅವತ್ತಿನ ದಿನನೇ ನಾನು ವಿಡಿಯೋ ಮಾಡ್ತಾಯಿದ್ದೆ, ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಈಚೆಗೆ ಬರಬೇಕಾದ್ರೆ ಯಾರೋ ಒಬ್ಬರು ತುಂಬ ಅಂದರೆ ಯಥಾರೀತಿ ಮನುಷ್ಯ ಅಂತ ಹೇಳ್ತೀವಲ್ಲ, ಆ ರೀತಿ ಇದರಲ್ಲಿ ಬಂದಿರತಕ್ಕಂಥದ್ದು. ನಗ್ತಾ ಇದ್ರು ನನ್ನ ನೋಡಿ, ನಗಬೇಕಾದ್ರೆ ನಾನು ಅವ್ರನ್ನ ನೋಡಿ ಏನೋ ನಗ್ತಾ ಇದ್ದಾರಂತ ನೋಡಿಕೊಂಡು ಮಾತಾಡೋದು. ತುಂಬ ಚೆನ್ನಾಗಿದ್ರು ನೋಡೋಕ್ಕೂ ಕೂಡ, ಆ ಮನುಷ್ಯ ತುಂಬ ಚೆನ್ನಾಗಿದ್ರು, ಆ ವ್ಯಕ್ತಿ. ಹೇಳಿ ಬ್ರದರ್ ಅಂತ ಅಂದರೆ ಅವ್ರು ನೋಡ್ತಾ ಇದ್ರು, ರಾಯರ ವರ್ಧಂತಿ ಇದೆ ಇವತ್ತು ಅಂತ ಖುಷಿಯಿಂದ ಹೇಳ್ತಾ ಇದ್ರು. ಅಂದರೆ ಸ್ವಲ್ಪ ಯಥಾರೀತಿ ಇರ್ತಾರೆ ನೋಡಿ ಅವರು. ಅಂದರೆ ಅವರು ಏನು ನಮ್ಗೆ ಗೊತ್ತಾಗೋದಿಲ್ಲ, ಇವ್ರಿಗೇನು ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಕಾಣಿಸ್ತಾ ಇರ್ತಾರೆ ನಮಗೆ, ಆಯಿತಾ. ಅವರು ರಾಯರ ವರ್ಧಂತಿ ಇದೆ ಇವತ್ತು, ರಾಯರು ಖುಷಿಯಾಗಿದ್ದಾರೆ ಅಂತ ಅಂದರು ಅವರು. ನನಗೂ ಕೂಡ ಖುಷಿ ಆಯಿತು, ಹೌದು ಅಂದ್ಕೊಂಡು ರಾಯರ ವರ್ಧಂತಿ ಇದೆ ಅಂದರೆ ನಾನು ವಿಡಿಯೋ ಕಂಪ್ಲೀಟ್ ಆಗಿತ್ತಲ್ವಾ, ನಮ್ಗೊಂದು ಕಡೆ ಬರುತ್ತೆ, ಹೌದು ನಮ್ಗೆ ಗೊತ್ತಿದೆ, ಪಾಪ ಇವ್ರಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ನಾನು ಮುಂದೆ ಬಂದಂಥದ್ದು. ಆದರೆ ಮುಂದೆ ಬಂದು ನೋಡಿದಾಗ ಅವ್ರ ಮುಖದಲ್ಲಿ ಒಂದು ರೀತಿ ಕಳೆ ಇತ್ತು. ಆಮೇಲೆ ನನಗೆ ಸೂಕ್ಷ್ಮವಾಗಿ ಅರ್ಥ ಆಗೋಕ್ಕೆ ಶುರುವಾಯಿತು. ವಿಡಿಯೋ ಮುಗಿಸ್ಕೊಂಡು ನಾನು ಬರಬೇಕಂತ ಬರುವಂಥ ಸಮಯದಲ್ಲಿ ರಾಯರೇ ಅದು ಬಂದಿರತಕ್ಕಂಥದ್ದು, ರಾಯರೇ ಅವರ ಒಂದು ಅವರ ಮೂಲಕ ಅದನ್ನು ಹೇಳಿಸಿದಂಥದ್ದು. ಖುಷಿಯಾಗಿದ್ದಾರೆ ರಾಯರು ಅಂತ ಹೇಳಿದಾರೆ ಅಂತ ಅಂದರೆ ವರ್ಧಂತಿ ಉತ್ಸವ ತುಂಬ ಚೆನ್ನಾಗಾಯಿತು ಆ ಮಠದಲ್ಲಿ, ಆಯಿತಾ. ಆ ವರ್ಧಂತಿ ಉತ್ಸವ ತುಂಬ ಚೆನ್ನಾಗಾಯಿತು ರಾಯರ ಮಠದಲ್ಲಿ. ಅದಕ್ಕೋಸ್ಕರ ರಾಯರು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡಂಥದ್ದು. ಯಾಕಂದರೆ ಅದು ನನಗೆ ಯಾವಾಗ ಮತ್ತೆ ಅನುಭವಕ್ಕೆ ಬಂತಂದರೆ, ಇನ್ನೊಂದು ಸಲ ಆ ಮಠಕ್ಕೆ ಹೋದಾಗ ಮನುಷ್ಯ ತುಂಬ ಆ್ಯಕ್ಟಿವ್ ಆಗಿದ್ದರು. ಮೊದಲೇ ನಾನು ಯಥಾರೀತಿ ಇದ್ದರು ಅಂತ ಹೇಳ್ತಾ ಇದ್ದೀನಲ್ಲ, ಆ ರೀತಿ ಇರಲಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದರು, ನಮ್ಗಿಂತ ತುಂಬ ಚೆನ್ನಾಗಿದ್ದರು. ಒಂದು ಆಫೀಸಿಯಲ್ಲಿ ಇದ್ದರು ಅವರು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ದರು. ಆವಾಗಲೇ ಅರ್ಥ ಆಯಿತು ನನಗೆ, ರಾಯರ ಪವಾಡಗಳು ತುಂಬ ಇದೆ. ನನ್ನಪ್ಪ ನಮ್ಮ ಸುತ್ತಮುತ್ತನೇ ಇದ್ದಾರೆ, ರಾಯರು ಸುತ್ತಮುತ್ತನೇ ಇದ್ದಾರೆ. ಯಾರೆಲ್ಲ ಭಕ್ತಾದಿಗಳು ಅವ್ರು ನೆನಪಿಟ್ಕೊಂಡಿದ್ದಾರೋ, ಯಾರೆಲ್ಲ ಅವ್ರನ್ನ ಪೂಜಿಸ್ತಾ ಬರ್ತಾ ಇದ್ದಾರೋ, ಪ್ರತಿಯೊಬ್ಬರಲ್ಲೂ ಕೂಡ ರಾಯರಿದ್ದಾರೆ. ಮೊದಲು ಮಾಡೋದೇ ಅವರು ನಿಮ್ಮ ಮನಸ್ಸಲ್ಲಿ ಮನೆ ಮಾಡ್ತಾರೆ. ಯಾಕಂತ ಅಂದರೆ ನಿಮ್ಮ ಮನಸ್ಸಿನ ನೋವನ್ನ ಕಿತ್ತಿ ಬಿಸಾಕ್ತಾರೆ. ಆಮೇಲೆ ಮನೇಲಿ ಎಷ್ಟು ಕಷ್ಟಗಳಿದೆ ಎಲ್ಲವನ್ನೂ ಕೂಡ ನೋಡ್ತಾರೆ. ರಾಯರ ರಥಗಳನ್ನು ಮಾಡಬೇಕಾದ್ರೆ ರಾಯರು ಮನೆಯಲ್ಲಿ ಅವರು ಜ್ಞಾನವನ್ನು ಮಾಡ್ತಾರೆ, ಕುತ್ಕೋತಾರೆ, ಏನಿದೆ ಪರಿಸ್ಥಿತಿ ಎಲ್ಲವೂ ಕೂಡ ನೋಡ್ತಾರೆ. ಕೆಲವರ ಕಷ್ಟಗಳು ತುಂಬ ಬೇಗ ದೂರ ಆಗುತ್ತೆ, ಕೆಲವರ ಕಷ್ಟಗಳು ತುಂಬ ಇಕ್ಕಟ್ಟು, ಅಂದರೆ ತುಂಬ ಜಾಸ್ತಿ ಕಷ್ಟಗಳಿದ್ದಾಗ ಒಂದೊಂದೊಂದಾಗಿ ತೆಗಿತಾರೆ. ಒಟ್ಟಿಗೆ ತೆಗೆದುಬಿಟ್ರೆ ಸಡನ್ನಾಗಿ ನಿಮ್ಗೆ ಒಳ್ಳೇದಾಗ್ಬಿಟ್ರೆ ಗೊತ್ತಾಗೋದಿಲ್ಲ ನಿಮಗೆ, ಆದರೆ ಒಂದೊಂದಾಗಿ ತೆಗಿತಾರೆ. ಯಾಕಂದರೆ ಲೈಫ್ ಟೈಮ್ ನಿಮ್ಮ ಕಷ್ಟಗಳು ಬರಬಾರ್ದು ನಿಮಗೆ ಜೀವನದಲ್ಲಿ ಮತ್ತೆ ಅಂತ. ಅದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು. ಪ್ರತಿಯೊಬ್ಬರಿಗೂ ಕೂಡ ರಾಯರ ಶಕ್ತಿ ಅರ್ಥ ಆಗುತ್ತೆ. ಸೇವೆ ಮಾಡ್ತಾ ಇದ್ದೀರಲ್ಲ, ಇವತ್ತಲ್ಲ ನಾಳೆ ಖಂಡಿತ ರಾಯರ ಶಕ್ತಿ ಅರ್ಥ ಆಗುತ್ತೆ. ರಾಯರಂದರೆ ಏನಂತ ಅರ್ಥ ಆಗುತ್ತೆ. ರಾಯರು ನಮ್ಮ ಜೊತೆಗೆ ಇದ್ದಾರಪ್ಪ, ನಿಜವಾಗ್ಲೂ ಇವ್ರು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಹೇಳ್ತಾ ಇದ್ರು ರಾಯರಿದ್ದಾರೆ ಅಂತ. ಸತ್ಯವಾಗ್ಲೂ ನನ್ನ ಜೀವನನೂ ಕೂಡ ಬದಲಾಯಿಸ್ಬಿಟ್ರು ರಾಯರು. ಎಷ್ಟೋ ಜನ ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಾ, ಎಷ್ಟೋ ಜನ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಾ, ಇನ್ನೂ ಕೆಲವೊಂದು ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ, ಇನ್ನೂ ಕೆಲವರು ಮನೇಲಿ ಯಾರೋ ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ, ಮದುವೆ ಮಾಡ್ಕೊಂಡೇನೋ ಬಂದ್ಬಿಟ್ವಿ ಇಷ್ಟಪಟ್ಟು ಅವ್ರು ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ ಅಂತ ಕಣ್ಣೀರಾಗ್ತಾ ಇದ್ದೀರಾ. ಎಲ್ಲದಕ್ಕೂ ಕೂಡ ರಾಯರ ಉತ್ತರ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು, ನೀವು ಮನೆ ದೇವರಿಗೆ ವಿನಾಯಕರಿಗೆ ಸರಿಯಾಗಿ ನಡ್ಕೊತಾ ಇದ್ದೀರಾ ಅಂತ ಅಂದರೆ ರಾಯರ ಅನುಗ್ರಹ ನಿಮ್ಗೆ ಖಂಡಿತ ಆಗುತ್ತೆ. ರಾಯರು ಕೂಡ ಅದನ್ನೇ ಹೇಳೋದು, ನೀನು ಮೊದಲು ಮನೆ ದೇವರಿಗೆ ಎಲ್ಲ ನಡ್ಕೋ, ನಾನು ನಿಮ್ಮ ಮನೆಗೆ ಬರ್ತೀನಿ, ಎಲ್ಲ ದೇವರ ಅನುಗ್ರಹವನ್ನು ನಾನು ಮಾಡಿಸ್ತೀನಿ, ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ ನಿನ್ನ ಜೊತೆಗೆ ಅಂತ ರಾಯರೇ ಹೇಳ್ತಾರೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದರೆ, ರಾಯರನ್ನ ಪೂಜಿಸ್ತಾ ಇದ್ದೀವಿ, ತುಂಬ ವರ್ಷಗಳಾಯಿತು, ಒಳ್ಳೇದು ಮಾಡ್ತಾ ಇಲ್ಲ, ಖಂಡಿತ ಇಲ್ಲ, ಕೈ ಬಿಡೋದಿಲ್ಲ. ಇನ್ನು ಯಾವಾಗ ಒಳ್ಳೇದು ಮಾಡ್ತಾರೆ, ನಾವು ಇದ್ದಾಗಲೇ ಮಾಡ್ತಾರಾ ಇಲ್ವಾ, ಅಲ್ಲಿವರೆಗೂ ನಾವು ಇರ್ತೀವಾ ಇಲ್ವಾ, ಈ ಥರ ಇದರಲ್ಲಿ ಬದುಕಬೇಡಿ. ಆತ್ಮವಿಶ್ವಾಸ ಇರಬೇಕು ಫಸ್ಟು ಲೈಫಲ್ಲಿ, ಆತ್ಮವಿಶ್ವಾಸ ಇರಬೇಕು. ಕಣ್ಣೀರು ಹಾಕೋದೇನು ಜೀವನ ಸಾಕು ಅಂದ್ಕೊಳ್ಳೋದೇನು ಎಲ್ಲರೂ ಅಂದ್ಕೊತಾರೆ, ಆದರೆ ಕಷ್ಟಗಳನ್ನ ನುಂಗಿ ನನ್ನ ಜೊತೆಗೆ ರಾಯರಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನೀವು. ಆ ಇದರಲ್ಲಿಗೆ ರಾಯರಿಗೆ ಖುಷಿ ಆಗುತ್ತೆ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂದರೆ ಅವ್ರಿಗೆ ಕೈ ಬಿಡಬಾರ್ದು. ದೇಹನೂ ನಿಮ್ಮದೇ, ಆತ್ಮನೂ ನಿಮ್ಮದೇ. ಸ್ವಾಮಿ ನಿನಗೆ ಶರಣಾಗ್ಬಿಟ್ಟಿದ್ದೀನಿ ತಂದೆ, ನೀನೇ ಕಾಪಾಡಬೇಕು. ಇಷ್ಟು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಮಗುವಾಗಿ ನನಗೆ ಹಕ್ಕಿದೆ ತಂದೆ ರಾಯರೇ, ನಿಮ್ಮ ಮಗುವಾಗಿ ನನಗೆ ಹಕ್ಕಿದೆ. ನಾನು ನಿಮ್ಮನ್ನು ಬಿಟ್ಟರೆ ಬೇರೆ ಅಂಥದ್ದು ಇಲ್ಲ.
ಇನ್ನು ಕೈ ಹಿಡಿದು ಕಾಪಾಡೋರು ನೀವೇ, ಬೇಡ ಅಂತಂದರೆ ನನ್ನ ತುಳಿದ್ಬಿಡಿ ಅಷ್ಟೇ. ಇನ್ನು ಬೇರೆ ಏನೂ ಇಲ್ಲ ನನಗೆ. ನಿಮ್ಮ ಪಾದನೇ ಗತಿ. ನಿಮ್ಮ ಪಾದವನ್ನು ಹಿಡಿಯೋದೇ ನನ್ನ ಪುಣ್ಯ. ಹಿಡಿದಿದ್ದೀನಿ ಅಂತಂದಾಗ ನಾನು ಕೈ ಬಿಡಲ್ಲ ಅನ್ನುವಂಥ ನಂಬಿಕೆ ಇದೆ. ನಿಮ್ಮ ಪಾದಕ್ಕೆ ಬಂದಿದ್ದೀನಿ, ಏನಾದರೂ ಮಾಡಿ ಅಂತ ಶರಣಾಗಿ. ಖಂಡಿತ ಹೇಳ್ತೀನಿ, ನೀವು ಹಿಡಿದಂಥ ಪಾದನೇ ಹೂವಾಗುತ್ತೆ, ಅದು ಗೆಲುವಿನ ದಾರಿ ಆಗುತ್ತೆ, ಗೆಲುವಿನ ದೀಪ ಆಗುತ್ತೆ. ಅದೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಾಗಿ ಕಾಪಾಡ್ತಾರೆ ನಿಮ್ಮನ್ನು. ಆಯಿತಾ? ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕಳೆದೋಗಲಿ. ನಿಮ್ಮ ಬದುಕಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ರಾಯರು ಕಾಪಾಡಲಿ. ಯಾರಿಗೆಲ್ಲ ರಾಯರ ಅನುಗ್ರಹ ಆಗಿದೆಯೋ, ರಾಯರು ಇದ್ದಾರೆ ಅನ್ನುವಂಥ ಒಂದು ಸೂಚನೆಯನ್ನು, ಶಕ್ತಿನ ರಾಯರು ಬೆಳಕನ್ನು ಕೊಟ್ಬಿಟ್ಟಿದ್ದಾರೋ ಸದಾಕಾಲ ಇರಲಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಕೂಡ ಇರಲಿ. ಎಲ್ಲರೂ ಕೂಡ, ಪ್ರತಿಯೊಬ್ಬರು ರಾಯರ ಭಕ್ತರು ಕೂಡ ಭೂಮಿ ಮೇಲೆ ಎಲ್ಲೆಲ್ಲಿ ರಾಯರ ಭಕ್ತರು ಇದ್ದೀರೋ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಮೇಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.